ಈ 3 ಸ್ಥಳಗಳಲ್ಲಿ ನೀವು ಚಪ್ಪಲಿ ಧರಿಸಲೇಬಾರದು. ಚಪ್ಪಲಿ ಅಥವಾ ಶೂಗಳನ್ನು ನಾವು ಎಲ್ಲೆಂದರಲ್ಲಿ ಮನಬಂದಂತೆ ಇಡಬಾರದು. ಚಪ್ಪಲಿ ಅಥವಾ ಶೂಗಳನ್ನು ಇಡಲು ಅದರದ್ದೇ ಆದ ನಿಯಮಗಳಿವೆ. ಅದರಲ್ಲೂ ಈ 3 ಸ್ಥಳಗಳಿಗೆ ಹೋಗುವಾಗ ಚಪ್ಪಲಿ ಧರಿಸಲೇಬಾರದು. ಆ 3 ಸ್ಥಳಗಳು ಯಾವುವು? 1. ದೇವಸ್ಥಾನ ಮತ್ತು ದೇವರ ಕೋಣೆ. ಹಿಂದೂ ದೇವಾಲಯವನ್ನು ದೇವರ ಕೋಣೆ ಎಂದು ಕರೆಯಲಾಗುತ್ತದೆ. ಈ ಕಾರಣದಿಂದಾಗಿ ಎಂದಿಗೂ ನಾವು ನಮ್ಮ ಅಜಾಗರೂಕತೆಯಿಂದ ಬೂಟುಗಳನ್ನು ಅಥವಾ ಚಪ್ಪಲಿಗಳನ್ನು ಧರಿಸಿ ದೇವಾಲಯವನ್ನು ಅಥವಾ ದೇವರ ಕೋಣೆಯನ್ನು ಪ್ರವೇಶಿಸಬಾರದು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ. ಜನರು ಪಾದರಕ್ಷೆ ಮತ್ತು ಚಪ್ಪಲಿಗಳನ್ನು ಧರಿಸಿ ದೇವಾಲಯಗಳಿಗೆ ಭೇಟಿ ನೀಡಿದಾಗ ದೇವರು ನಮ್ಮ ಮೇಲೆ ಕೋಪಗೊಳ್ಳುತ್ತಾನೆ ಎಂಬುದು ಧಾರ್ಮಿಕ ನಂಬಿಕೆಯಾಗಿದೆ. 2. ಅಡುಗೆ ಕೋಣೆ. ಈ ನಿಯಮಗಳಲ್ಲಿ ನಾವು ಗಮನದಲ್ಲಿಟ್ಟುಕೊಳ್ಳಬೇಕಾದ ಪ್ರಮುಖವಾದ ಅಂಶವೆಂದರೆ ಚಪ್ಪಲಿ ಅಥವಾ ಬೂಟುಗಳನ್ನು ಧರಿಸಿ ಮನೆಯ ಅಡುಗೆ ಕೋಣೆಯನ್ನು ಪ್ರವೇಶಿಸಬಾರದು. ಅಡುಗೆ ಕೋಣೆಯಲ್ಲಿ ನಾವು ಚಪ್ಪಲಿಗಳನ್ನು ಧರಿಸುವುದರಿಂದ ತಾಯಿ ಅನ್ನಪೂರ್ಣೇಶ್ವರಿಯ ಕೋಪಕ್ಕೆ ಗುರಿಯಾಗಬೇಕಾಗುತ್ತದೆ. ಹಾಗೂ ಇದು ಜೀವನದಲ್ಲಿ ನಮಗೆ ಅನೇಕ ರೀತಿಯ ಸಮಸ್ಯೆಗಳನ್ನು ಸೃಷ್ಟಿ ಮಾಡುತ್ತದೆ. ಭವಿಷ್ಯದಲ್ಲಿ ನೀವು ಆಹಾರ ಮತ್ತು ಧಾನ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಕೂಡ ಎದುರಿಸುವಂತಾಗಬಹುದು. 3. ತಿಜೋರಿ. ನೀವು ತಿಜೋರಿ ಇಟ್ಟಿರುವ ಸ್ಥಳದ ಬಳಿ ಬೂಟುಗಳು ಅಥವಾ ಚಪ್ಪಲಿಗಳನ್ನು ಧರಿಸಿ ಎಂದಿಗೂ ಹೋಗಬಾರದು ಎಂಬುದನ್ನು ಮನಸ್ಸಿನಲ್ಲಿಟ್ಟುಕೊಳ್ಳುವುದು ಮುಖ್ಯ. ಪಾದರಕ್ಷೆ ಅಥವಾ ಚಪ್ಪಲಿ ಧರಿಸಿ ಯಾರಾದರೂ ತಿಜೋರಿಯ ಬಳಿ ಹೋದರೆ ಲಕ್ಷ್ಮೀ ದೇವಿಯು ನಿಮ್ಮ ಮೇಲೆ ಕೋಪಗೊಳ್ಳುತ್ತಾಳೆ. ಹೆಚ್ಚುವರಿಯಾಗಿ ಇದು ಹಣಕಾಸಿನ ಸಮಸ್ಯೆಗಳಿಗೆ ಕಾರಣವಾಗಬಹುದು. 4. ಚಪ್ಪಲಿ ಅಥವಾ ಶೂಗಳನ್ನು ಎಲ್ಲಿ ಇಡಬೇಕು? ಮನೆಯ ಹೊರಗೆ ನೀವು ಚಪ್ಪಲಿಗಳನ್ನು ಇಡಬಹುದು. ಬಾಲ್ಕನಿಯಲ್ಲಿ ನೀವು ಚಪ್ಪಲಿ ಅಥವಾ ಶೂಗಳನ್ನು ಇಡಬಹುದು. ಹಳೆಯ ಅಥವಾ ಹರಿದ ಚಪ್ಪಲಿಗಳನ್ನು ಇಟ್ಟುಕೊಳ್ಳಬೇಡಿ. ಎಲ್ಲೆಂದರಲ್ಲಿ ಚಪ್ಪಲಿಗಳನ್ನು ಎಸೆಯಬೇಡಿ. ಸಾಮಾನ್ಯವಾಗಿ ಹೆಚ್ಚಿನವರಿಗೆ ಹೊರಗಡೆಯಿಂದ ಮನೆಗೆ ಬಂದ ತಕ್ಷಣ ಚಪ್ಪಲಿ ಅಥವಾ ಶೂಗಳನ್ನು ಎಲ್ಲೆಂದರಲ್ಲಿ ಎಸೆಯುವ ಬಿಡುವ ಅಭ್ಯಾಸವಿರುತ್ತದೆ. ನಿಮ್ಮಲ್ಲಿಯೂ ಅಂತಹ ಕೆಟ್ಟ ಅಭ್ಯಾಸಗಳಿದ್ದರೆ ಇಂದೇ ಅದರಿಂದ ಹೊರಗೆ ಬನ್ನಿ. ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಏಕೆಂದರೆ ಮುಂದಿನ ವಿಡಿಯೋವನ್ನು ಮಾಡಲು ನಮಗೆ ತುಂಬಾ ಅನುಕೂಲಕರವಾಗಿರುತ್ತದೆ. ನನ್ನ ಚಾನೆಲ್ ಚಂದಾದಾರರಾಗಿ ನಾವು ನಿಮಗಾಗಿ ಹೊಸ ಸಲಹೆಗಳನ್ನು ತರುತ್ತೇವೆ.